ಸ್ನೇಹಿತರೆ, ತುಂಬ ದಿನದಿಂದ ಹೋಗ್ಬೇಕಂತ ಅಂದ್ಕೊಂಡು ಒಂದು ಪ್ಲೇಸಿಗೆ, ಕೇರಳ ಕೊಟ್ಟೂರು. ಅದಕ್ಕೆ ಏನೋ ಸಡನ್ಲಿ ಪ್ಲ್ಯಾನ್ ಮಾಡಿ ಹೊರಟಿದ್ವಿ 4 ಮಂದಿ. ಈಗ ಕರೆಕ್ಟ್ ಒಂದು 12 ಗಂಟೆ ಮೇಲಾಯಿತು. ಈಗಲೇ ಹೊರಟಿದ್ವಿ ನಾವು. ಬೆಳಿಗ್ಗೆ ಎಷ್ಟು ಗಂಟೆ ರೀಚ್ ಆಗ್ತೀವಿ ಗೊತ್ತಿಲ್ಲ ಸ್ನೇಹಿತರೆ. ಬನ್ನಿ, ನಮ್ಮ ಜೊತೆನೇ ಬನ್ನಿ, ನೋಡೋಣ. ನಾನು ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಸ್ನೇಹಿತರೆ. ಕ್ರೌಡ್ ಇದೆ ಅನಿಸುತ್ತೆ. ಮಳೆ ಗಿಳೆ ಏನಂತ ಗೊತ್ತಿಲ್ಲ. ನಿನ್ನೆ ಮೊನ್ನೆ ಹೋದವರಲ್ಲಿ ಹೇಳ್ತಾರೆ ಕ್ರೌಡ್ ಇದೆ ಅಂತ. ಓಕೆ ಸ್ನೇಹಿತರೆ, ಬನ್ನಿ ನೋಡೋಣ ಯಾವ ರೀತಿ ಮಳೆ ಹೆಂಗಿದೆ, ಏನು ಎತ್ತ ಕ್ರೌಡ್ ಅಂತ ನಿಮಗೂ ನೋಡ್ತೀವಿ. ಬನ್ನಿ ನಮ್ಮ ಜೊತೆನೆ. ಹೊರಡಕ್ಕೆ ರೆಡಿನಾ? ಎಸ್, ಕಮಾನ್. ಇವತ್ತಿನ ಜರ್ನಿ ಕೇರಳ ಕೊಟ್ಟೂರು ನೋಡೋಣ ಸ್ನೇಹಿತರೆ. ನಾನು ಹೊಸ ಪ್ಲೇಸಿಗೆ ಹೋಗ್ತಿದ್ದೀನಿ. ಹೊಸ ಪ್ಲೇಸ್ ಅಂದರೆ ಆ ಜಾಗಕ್ಕೆ ಹೋಗೋದು ಹೊಸದಾಗಿ. ಅದು ಕೇರಳಕ್ಕೆ ಹೋಗಿದ್ದೀನಿ, ತುಂಬ ಟೈಮ್ ಹೋಗಿದ್ದೀನಿ. ಆದರೆ ಆ ಪ್ಲೇಸಿಗೆ ಹೋಗೋದು ಫಸ್ಟ್ ಟೈಮು. ಹೋಗೋಣ ಸ್ನೇಹಿತರೆ, ಹೆಂಗಿದೆ ಏನು ಎತ್ತಂತ ಎಲ್ಲರೂ ನಿಮಗೂ ತೋರಿಸ್ತೀವಿ. ಬನ್ನಿ ನಮ್ಮ ಜೊತೆ, ನಡೀರಿ. ಸ್ನೇಹಿತರೆ, ಗುರುಗೊಂಟೆಪಾಳ್ಯ ಮೇಲೆಯಿಂದ ಹೋಗ್ತಿದ್ವಿ ಸ್ನೇಹಿತರೆ. ನಾವು ಈಗ ಹೆಬ್ಬಲ ರೀಚ್ ಆಗಿ ಗುರುಗೊಂಟೆಪಾಳ್ಯ ಆನ್ ದ ವೇ ರೋಡಲ್ಲಿ ಇದ್ವಿ. ಯಾವ ಕಡೆಯಿಂದ ಹೋಗೋದು ಮಚ್ಚ? ಲೆಗ್ಗೆರೆ. ಆ ಕಡೆಯಿಂದ ಮೈಸೂರು ರೋಡಾ? ಓಕೆ ಓಕೆ ಓಕೆ, ಆರಾಮಾಗಿ ಓಡಿಸ್ ಮಚ್ಚ. ಬೆಳಗ್ಗೆ ಎಷ್ಟು ಗಂಟೆ ರೀಚ್ ಆಗ್ತೀವೋ ಗೊತ್ತಿಲ್ಲ ಸ್ನೇಹಿತರೆ. ಆಗುತ್ತೆ, ನಾವಲ್ಲಿ ರೀಚ್ ಆಗುವಾಗ ಬೆಳಗಾಗಿರುತ್ತೆ. ಯಾಕಂತ ಹೇಳಿದ್ರೆ 12 ಕಾಲ ಹಂಗೆ ಹೊರಟಿದ್ವಿ ನಾವು. ಅಲ್ಲಿ ರೀಚ್ ಆಗುವಾಗ ಬೆಳಗ್ಗೆ ಆಗಿರ್ಬೋದು. ಟ್ರಾಫಿಕ್ಕು ಅಲ್ಲಿ ದೇವಸ್ಥಾನ ಹತ್ರ ಆಗುವಾಗ ಟ್ರಾಫಿಕ್ ಎಲ್ಲ ಇರುತ್ತೆ. ನಾರ್ಮಲಿ ಈಗ ವೀಕೆಂಡ್ ಆಗ್ತಾ ಬರ್ತಲ್ಲ, ಹಂಗಾಗಿ ಸ್ವಲ್ಪ ಕ್ರೌಡ್ ಇರ್ಬೋದು, ಟ್ರಾಫಿಕ್ಕು ಇರುತ್ತೆ. ಹೇಗಾಗಲಿ ಆರಾಮಾಗಿ ಹೋಗ್ತೀವಿ ಸ್ನೇಹಿತರೆ. ಬನ್ನಿ, ಯಾವ ಥರ ಲೊಕೇಶನ್, ಏನು ಎತ್ತ ದೇವಸ್ಥಾನ, ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಬನ್ನಿ, ನಿಮಗೂ ತೋರಿಸ್ತೀವಿ. ಬನ್ನಿ ನಮ್ಮ ಜೊತೆನೆ. ಸ್ನೇಹಿತರೆ, ಟೀಗಂತ ನಿಲ್ಲಿಸಿದ್ವಿ. ಈಗ ಇನ್ನು ಮೈಸೂರಿಗೆ ಒಂದು 28 ಕಿಲೋಮೀಟ್ರೇನೇ ಇದೆ. ಅದಕ್ಕೆ ವಾಶ್ರೂಮ್ಗೆಲ್ಲ ಹೋಗಿ ಬಂದು ಹಂಗೆ ಒಂದು ಟೀಗೆ ನಿಲ್ಲಿಸಿದ್ವಿ. ಈಗ ಮತ್ತೆ ಹೊರಟ್ರೆ ಇನ್ನು ಮಿಡ್ಲಲ್ಲಿ ಎಲ್ಲಾದರೂ ಟೀಗಂತ ನಿಲ್ಲಿಸ್ತೀವಿ. ಇದೆಲ್ಲೂ ಸ್ಟಾಪ್ ಕೊಡಲ್ಲ. ಸಿಗ್ತೀವಿ ಸ್ನೇಹಿತರೆ, ಬನ್ನಿ ಜೊತೆ. ನೋಡಿ ಸ್ನೇಹಿತರೆ, ಮೈಸೂರು ಅರಮನೆ ಎಂಟ್ರೆನ್ಸ್ ಅಂತೂ ಮೈಸೂರು ತಲುಪಿದ್ವಿ ಸ್ನೇಹಿತರೆ. ಇಲ್ಲಿ ಎಂಟ್ರೆನ್ಸ್ ಇದೆ ಸ್ನೇಹಿತರೆ. ಇವಾಗ ನಾಗರಹೊಳೆ ಫಾರೆಸ್ಟ್ ಹತ್ರ, ಚೆಕ್ ಪೋಸ್ಟ್ ಹತ್ರ ಗಾಡಿ ಹಾಕ್ಕೊಂಡಿದ್ದೀವಿ ಸ್ನೇಹಿತರೆ. ಅದು 6 ಗಂಟೆಗೆ ಓಪನ್ ಅಂತೆ. ಅದಕ್ಕೆ ಇಲ್ಲಿ ಎಲ್ಲ ಗಾಡಿಗಳು ನಿಂತಿದೆ ನೋಡಿ. ಹಾಗೆ ಪಕ್ಕದಲ್ಲಿ ಒಂದು ಟೀ ಸ್ಟಾಲ್ ಇದೆ, ಒಂದು ಟೀ ಕುಡೀತು. ಈ ಕಡೆ ಸ್ವಲ್ಪ ನಿದ್ದೆ ಅಳೀತಿದೆ, ಅದಕ್ಕೋಸ್ಕರ ಟೀ ಕುಡೀತು. ಇನ್ನು 6 ಗಂಟೆಗೆ ಓಪನ್ ಅಂತೆ. 6 ಗಂಟೆ ಮೇಲೆ ಇಲ್ಲಿಂದ ಹೊರಡ್ಬೇಕು ಸ್ನೇಹಿತರೆ. ಬನ್ನಿ ಹೋಗೋಣ, ಮುಂದೆ ಸಿಗೋಣ ಸ್ನೇಹಿತರೆ. 6 ಗಂಟೆ ಆಯಿತು. ಹಾಗೆ ಗೇಟ್ ಓಪನ್ ಮಾಡಿದ್ದಾರೆ. ಈಗ ಟಿಕೆಟ್ ತೊಗೋಬೇಕು ಸ್ನೇಹಿತರೆ. ತುಂಬ ರಶ್. ಇಲ್ಲೇ ಗಾಡಿಗಳು ಗುಡ್ಡೆ ಹಾಕಿದ್ವಿ. ಇನ್ನು ಅಲ್ಲಿ ಮುಂದೆ ಹೆಂಗಿದೆ ಗೊತ್ತಿಲ್ಲ. ಇನ್ನು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಬೇಕಷ್ಟೇ ಸ್ನೇಹಿತರೆ. ಈಗ ಟಿಕೆಟ್ ತೊಗೋಬೇಕೀಗ ಸ್ನೇಹಿತರೆ. ಈ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಟಿಕೆಟ್ ತೊಗೋಬೇಕು ಸ್ನೇಹಿತರೆ. ಅಂತೂ ಇಂತೂ ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ್ವಿ. ಒಂದು 2 ನರಿ, ಒಂದು ಜಿಂಕೆ ಕಾಣಿಸ್ತು, ಒಂದು ನವಿಲು. ಈಗ ನಮ್ಮ ಡ್ರೈವರಿಗೆ ಒಂದು ಕರಡಿ ತೋರಿಸ್ಬೇಕೀಗ. ಕಾಡೊಳಗಡೆ ರಸ್ತೆ ಸ್ನೇಹಿತರೆ. ಲಿಮಿಟ್ ಸ್ಪೀಡ್ 30-40 ಮೇಲೆ ಹೋಗಂಗಿಲ್ಲ ಗಾಡಿ. ಹಾರ್ನ್ ಹೊಡಿಯೋಂಗಿಲ್ಲ, ನಿಧಾನವಾಗಿ ಚಲಿಸಿ ಓವರ್ಟೇಕ್ ಮಾಡೋಂಗಿಲ್ಲ. ಅಲ್ಲೆಲ್ಲಿ ಹಂಸಗಳು. ಎಲ್ಲೂ ಮಳೆ ಇದೆಯೋ ಗೊತ್ತಿಲ್ಲ, ಇಲ್ಲೂ ಮಾತ್ರ ಹಚ್ಚ ಹಸಿರಾಗಿದೆ.
ಮಸ್ತಾಗಿದೆ. ಸಫಾರಿ ಅವರಿಗೆ ಮಾತ್ರ ಕಾಡೊಳಗಡೆ ಒಳ್ಳೆ ರಸ್ತೆ ಬಿಟ್ಟಿದ್ದಾರೆ, ಮಡ್ ರೋಡ್. ಅಲ್ಲಲ್ಲಿ ಡ್ರೈವರ್ ಮಾತ್ರ ಚೆನ್ನಾಗಿದ್ದಾರೆ. ಬಾಟೆ ಎಷ್ಟು ಡ್ರೈವರೇ? ಹಾಂ, ನೋಡ್ರಿ 100 ಸೇರಿಸಿ ಕೊಡೋಣ ಬನ್ನಿ. ನೋಡಿ, ಒಳ್ಳೊಳ್ಳೆ ಪ್ಲೇಸ್ ತೋರಿಸಿದ್ರೆ ಆಯ್ತು. ಈ ನಾಯಿ ನರಿ ಎಲ್ಲ ತೋರಿಸ್ಬೇಡಿ ಅಷ್ಟೇ. ಎಲ್ಲಿ ಟೈಗರೆಲ್ಲ ಅವ್ರಿಗೆ ಗೊತ್ತು. ಆ ಸಫಾರಿ ಕರ್ಕೊಂಡು ಹೋದ್ರಲ್ಲ ಎಲ್ಲೆಲ್ಲಿ ಪ್ರಾಣಿಗಳಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಅದಕ್ಕೆ ಅಂತ ಮೂಲೆ ಮೂಲೆ ರೋಡ್ ಹಿಡ್ಕೊಂಡಿರುತ್ತೆ. ಎಲ್ಲಿ ನೀರು ಹರಿತಿರುತ್ತಲ್ಲ, ಕೆರೆ ಥರ ಇರುತ್ತೆ, ಅಲ್ಲಿ ಆನೆಗಳು ಬಂದೇ ಬರುತ್ತೆ ನೀರು ಕುಡಿಯೋಕ್ಕಲ್ಲ. ಮಳೆ ಐತೆ ಅಂದರೆ ಏನು ಇಲ್ಲ. ಇಲ್ಲ, ಇವತ್ತು ಮಳೆ ಏನು ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಆವಾಗಿಂದ ಒಂದು ಆನೆ ಹುಡುಕ್ತಿದ್ವಿ, ಕೊನೆಗೂ ಒಂದು ಆನೆ ಕಣ್ಣಿಗೆ ಬಿತ್ತು. ನೋಡಿ ಸ್ನೇಹಿತರೆ, ಕೊನೆಗೂ ಒಂದು ಆನೆ ಕಣ್ಣಿಗೆ ಬಿತ್ತು. ನೋಡಿ ಸ್ನೇಹಿತರೆ, ನಮ್ಮ ಡ್ರೈವರ್ ಭಯಂಕರ ಸ್ನೇಹಿತರೆ. ನೋಡಿ ಅಲ್ವಾ, ಕೊಂಬು ನೋಡಿ ಸ್ನೇಹಿತರೆ ಎಷ್ಟುದ್ದ. ನಮ್ಮ ಸಚ್ಚಿ ಡ್ರೈವರ್ ಅಲ್ಲಿ ಥರ ಇದೆ ನೋಡಿ ಕೊಂಬು, ಭಯಂಕರ. ಕೊನೆಗೂ ಒಂದು ಆನೆ ಕಾಡೊಳಗಡೆ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಸ್ನೇಹಿತರೆ. ಒಂದು ಆನೆ. ನಡೀರಿ ಸ್ನೇಹಿತರೆ, ಮುಂದೆ ಹೋಗೋಣ ಸ್ನೇಹಿತರೆ. ಟೆಂಪಲ್ ಹತ್ರ ಬಂತು ಇವಾಗ. ನೋಡಿ ಸ್ನೇಹಿತರೆ, ಸೀನರಿ ಹೆಂಗಿದೆ ನೋಡಿ ಸ್ನೇಹಿತರೆ. ಫಾಗ್ ಫುಲ್ಲು ಫಾಗ್ ಸ್ನೇಹಿತರೆ. ನೀವು ಸ್ವಲ್ಪ ಸೈಡಿಗೆ ಬರ್ಬೋದು. ಫುಲ್ಲು ಫಾಗ್ ಸ್ನೇಹಿತರೆ, ಸಖತ್ತಾಗಿದೆ. ಮಳೆ ಎಲ್ಲ ಮಸ್ತಾಗಿದೆ, ಸಖತ್. ನೋಡಿ ಸ್ನೇಹಿತರೆ, ಫಾಗ್ ಬೇರೆ, ಮಳೆ ಮಾಡೋಣ ಏನಂತ ಗೊತ್ತಾಗ್ತಿಲ್ಲ. ಫುಲ್ಲು ಮೋಡ ಮುಚ್ಕೊಂಡಿದೆ, ಎಕ್ದಮ್ ಡೀಪ್ ಹಳ್ಳ. ಸಾಕತ್ತಾಗಿದೆ ಸ್ನೇಹಿತರೆ, ಮಸ್ತ್ ವ್ಯೂ. ಬೆಂಗಳೂರಲ್ಲಿ ಜಾಸ್ತಿ ಬರ್ತಾರೆ, ಅಲ್ಲ ಒಟ್ಟಿಗೆ ಕರ್ನಾಟಕದಲ್ಲಿ ಜಾಸ್ತಿ ಬರ್ತಾರೆ. ಹೌದು, ಯಾರಿಲ್ಲ ನಮ್ಮವರೇ. ಮಸ್ತಾಗಿದೆ ವ್ಯೂ, ಫುಲ್ಲು ಎ ಸಿ ಫುಲ್. ಬಸ್ ಇವನು ಎಲ್ಲಿ ಈ ರೋಡಲ್ಲಿ ಓವರ್ಟೇಕ್ ಮಾಡ್ಕೊಂಡು ಅವನು ಎಲ್ಲ ಟೆಂಪಲಿಗೆ ಹೋಗೋದು. ಅವ್ನು ಟೆಂಪಲಿಗೆ ಹೋಗೋ ಮೊದಲು ಈ ಥರ ಓವರ್ಟೇಕ್ ಮಾಡ್ಕೊಂಡು ಬೇರೆಲ್ಲಿ ಹೋಗ್ತಾನೆ ಕಡೆ. ನೋಡಿ ಸ್ನೇಹಿತರೆ, ವ್ಯೂ ಎಷ್ಟು ಡೀಪ್ ಇದೆಯಲ್ಲ ಅದು. ಏನು ಮಾಡನೇ ಕೆಳಗಡೆ ಬಂದುಬಿಟ್ಟಿದೆ. ಹಾಂ, ಎಲ್ಲ ದರ್ಶನ ಮುಗಿಸ್ಕೊಂಡು ಎಲ್ಲ ವಾಪಸ್ ಬರ್ತಿದ್ದಾರೆ. ಹೌದೌದು. ಕ್ಲೋಸ್ ಆಗಿಲ್ಲ ಅಂದ್ರೆ ನಾವು ಇಷ್ಟೊತ್ತಿಗೆ ದರ್ಶನ ಮಾಡ್ಕೊಂಡು. ಹೌದು. ಎಲ್ಲ ಕರ್ನಾಟಕ. 10 ಗಾಡಿಗೆ 1 ಗಾಡಿ ಕೇರಳ. ಹೌದು, ಎಲ್ಲ ನಮ್ಮ ಕರ್ನಾಟಕದ ಗಾಡಿಗಳೆಲ್ಲ. ನೋಡಿ ಸಂದರ್ಶನ, ಖುಷಿಯಪ್ಪಣ್ಣ ಕರ್ಕೊಂಬಂದಿರೋದಕ್ಕೆ ಇಂಥ ವ್ಯೂ ನೋಡ್ತಿದ್ದ. ಇನ್ನು ಹೋಗಲ್ಲೇ ನನ್ನ ಮಗನೇ, ಮಲೆನಾಡು ಬಾ, ಚಿಕ್ಕಮಂಗ್ಳೂರು ಬಾ, ತೋರಿಸ್ತೀನಿ ನಿನಗೆ. ಆಯ್ತು, ಹಾಂ, ಕಡೆನೇ ಇರ್ತದೆ. ಹಾಂ, ನಂದು ಮುಳಗಿರಿಗೆ ಹೋದ್ರೆ ಹಾಗೆ ಇರೋದು. ಹಾಯ್ ಸ್ನೇಹಿತರೆ, ಎಲ್ಲರದು 3 ಜನರದ್ದು ಸ್ನಾನ ಎಲ್ಲ ಆಯಿತು. ಏನು ಇಲ್ಲಿ ಹೊರಗಡೆ ಏನು ಕ್ರೌಡ್ ಗೊತ್ತಾಗ್ತಿಲ್ಲ. ಇನ್ನು ಟೆಂಪಲ್ ಹತ್ರ ಹೋಗಿ ನೋಡಬೇಕು. ಅಂದರೆ ಬರ್ತಿರೋ ಗಾಡಿಗಳು ತುಂಬ ಇದೆ. ಯಾಕಂತೇಳಿ ವೀಕೆಂಡ್ ಅಲ್ವಾ, ನಾಳೆ ನಾಡಿದ್ದು ತುಂಬ ಕ್ರೌಡ್ ಆಗೋ ಸಾಧ್ಯತೆ ಇದೆ.
ಅದು ಇವತ್ತೇನು ಅಷ್ಟು ಗೊತ್ತಾಗ್ತಿಲ್ಲ. ಟೆಂಪಲ್ ಹತ್ರ ಹೋಗಿ ಬಂದರೆ ಗೊತ್ತಾಗೈತೆ. ಈಗ ನಮ್ಮದೆಲ್ಲ ಫ್ರೆಶ್ ಅಪ್ ಆಯಿತು, ಸ್ನಾನ ಆಯಿತು, ಇನ್ನು ದರ್ಶನಕ್ಕಂತ ಈಗ ಓಡ್ಬೇಕು ಸ್ನೇಹಿತರೆ. ನಿಮಗೆ ದರ್ಶನ ಮಾಡುವಾಗ ಅಲ್ಲಿ ವಿಡಿಯೋ ಮಾಡೋಕ್ಕಾದರೆ ಮಾತ್ರ ನಾವು ಮಾಡ್ತೀವಿ, ಇಲ್ಲಾಂದರೆ ಕ್ಷಮಿಸಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಕೆಲವೊಂದು ಕಡೆ ಗರ್ಭಗುಡಿ ಹತ್ರ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಆದಷ್ಟು ಪ್ರಯತ್ನ ಪಡ್ತೀವಿ ವಿಡಿಯೋ ಮಾಡೋಕ್ಕೆ, ಇಲ್ಲಾಂದರೆ ದಯವಿಟ್ಟು ಕ್ಷಮಿಸಿ. ಓಕೆ, ಬನ್ನಿ ಸ್ನೇಹಿತರೆ ನಮ್ಮ ಜೊತೆ. ಸ್ನೇಹಿತರೆ ಈಗೆಲ್ಲ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಹೊರಟಿದ್ವಿ. ನೋಡೋಣ ಯಾವ ಥರ ಕ್ರೌಡ್ ಇದೆ ಏನು ಅಂತ. ಅಂದರೆ ದೇವಸ್ಥಾನದ ಹತ್ರ ತುಂಬ ಜನ ಇದ್ದಾರೆ ಸ್ನೇಹಿತರೆ, ಗೊತ್ತಾಗ್ತಿಲ್ಲ ಇಲ್ಲಿ. ಬನ್ನಿ ಹೋಗೋಣ. ಫಸ್ಟ್ ಟೈಮ್ ಬರ್ತಿರೋದು ಸ್ನೇಹಿತರೆ. ಕೊಟ್ಟಿಯೂರು ಕೇರಳ ಈಶ್ವರ ಪಾರ್ವತಿ ಟೆಂಪಲ್ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ನೋಡೋಣ ಯಾವ ಥರ ಕ್ರೌಡು ಹೆಂಗಿರುತ್ತೆ ಅಂತ ನೋಡೋಣ. ಬನ್ನಿ ಸ್ನೇಹಿತರೆ, ಫಸ್ಟು ದರ್ಶನ ಮುಗಿಸ್ಕೋಣ. ಎಷ್ಟು ಜಲ್ದಿ ದರ್ಶನ ಆಗುತ್ತೋ ಅಷ್ಟು ಜಲ್ದಿ ದರ್ಶನ ಮುಗಿಸ್ಕೊಂಡು, ಆದರೂ ಯಾರೂ ನಾಷ್ಟ ಗೀಷ್ಟ ಏನೂ ಮಾಡಿಲ್ಲ. ಹಾಗೆ ದರ್ಶನ ಮುಗಿಸ್ಕೊಂಡು ಒಂದು ನಾಷ್ಟ ಮಾಡಿಕೊಂಡು ಮಿಕ್ಕಿದ್ದು ಏನಂತ ಮುಂದಿದ್ದು ಪ್ರಯಾಣ. ಬನ್ನಿ ಹೋಗೋಣ. ಕ್ರೌಡ್ ಇದೆ ಸ್ನೇಹಿತರೆ. ದೇವಸ್ಥಾನ ಹತ್ರ ಹೋಗ್ತಾ ತುಂಬ ಜನ ಇದೆ, ಕ್ರೌಡ್ ಇದೆ, ಗೊತ್ತಾಗ್ತಿಲ್ಲ ಅಷ್ಟೇ. ನೋಡಿ ಬನ್ನಿ ಹೋಗೋಣ. ಜೊತೆಗೆ ಹೋಗ್ಬಿಟ್ಟು ಯಾವ ಥರ ಕ್ರೌಡ್ ಇದೆ, ಮುಂದೆ ಬರುವವರಿಗೆ ಬರಬೇಕಾ ಬೇಡ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಒಂದು ವಾರ ಹಿಂದೆ ಹೋದವರೆಲ್ಲ ತುಂಬ ಕ್ರೌಡ್ ಇದೆ, ಬರೋಕ್ಕೆ ಹೋಗಬೇಡಿ, ಹಂಗೆ ಹಿಂಗೆ ನೀಟ್ನೆಸ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಾವು ದೇವಸ್ಥಾನದಿಂದ ಒಂದು ಕಿಲೋಮೀಟ್ರ್ ಹಿಂದೆ ಒಂದು ಅರಿವು ನದಿಯಲ್ಲಿ ಸ್ನಾನ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿತ್ತು. ಅಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ದೇವಸ್ಥಾನ ಪಕ್ಕದಲ್ಲೂ ಕೂಡ ನದಿ ಇದೆ, ಅಲ್ಲಿ ತುಂಬ ಗಲೀಜು ಮಾಡಿದ್ದಾರೆ ಬಂದವರು ಅಂತ ಹೇಳ್ತಿದ್ರು. ಮತ್ತು ತುಂಬ ಕ್ರೌಡ್ ಇದೆ, ಬರೋಕ್ಕೆ ಹೋಗಬೇಡಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಮೋಸ್ಟ್ಲಿ ಅವ್ರು ಬಂದಾಗ ಕ್ರೌಡ್ ಇರ್ಬೋದು ಅನಿಸುತ್ತೆ, ವೀಕ್ ಡೇಸಲ್ಲಿ ಬಂದಿರ್ಬೋದು. ಹಾಗಾಗಿ ನೋಡೋಣ ಇವತ್ತು ಯಾವ ಥರ ಕ್ರೌಡು, ಹೆಂಗೆ, ಮುಂದೆ ಬರೋರು ಬರಬೇಕಾ ಬೇಡವಾ ಏನು ಅಂತ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ಫಸ್ಟು ದರ್ಶನ ಮಾಡ್ಕೊಳ್ಳೋಣ. ಎಂಟ್ರೆನ್ಸ್ ಬಿ ಬಂದ್ವಿ ಸ್ನೇಹಿತರೆ. ಇವಾಗ ಬ್ರಿಡ್ಜ್ ಹತ್ರ ನಿಮಗೆ ಕಾಣಿಸ್ತಿರ್ಬೋದು ಸ್ನೇಹಿತರೆ, ಸ್ವಲ್ಪ ಕ್ರೌಡ್ ಕಾಣಿಸ್ತಾ ಇದೆ. ಬನ್ನಿ ಹೋಗೋಣ. ದೇವಸ್ಥಾನ ಹತ್ರನೂ ಕೂಡ ಪಾರ್ಕಿಂಗ್ ಇದೆ ಸ್ನೇಹಿತರೆ, ಇಲ್ಲೂ ಪಾರ್ಕ್ ಮಾಡ್ಬೋದು. ಆದರೆ ಇಲ್ಲಿ ಪಾರ್ಕಿಂಗ್ ಇದೆ ಇಲ್ವ ಅಂತ ಗೊತ್ತಿರಲಿಲ್ಲ, ಹಾಗಾಗಿ 1 ಕಿಲೋಮೀಟ್ರ್ ಹಿಂದೆಯೇ ಪಾರ್ಕಿಂಗ್ ಮಾಡಿಬಿಟ್ಟು ಬಂದ್ವಿ. ನೋಡೋಣ ಸ್ನೇಹಿತರೆ, ಮುಂದೆ ಹೋಗಿ ದರ್ಶನ ಯಾವ ರೀತಿ ಆಗುತ್ತಂತ ಅದೇ ಒಂದು ಕುತೂಹಲ ಇತ್ತು, ಕ್ಯೂರಿಯಾಸಿಟಿ. ಫಸ್ಟ್ ಟೈಮ್ ಬರ್ತಿದ್ದೀನಿ. ನಮ್ಮ ಆಲ್ಮೋಸ್ಟ್ ಕರ್ನಾಟಕ ಗಾಡಿಗಳೇ ಕಾಣಿಸ್ತದೆ ಸ್ನೇಹಿತರೆ, ಎಲ್ಲಿ ನೋಡಿದರೂ ಕರ್ನಾಟಕ ಗಾಡಿ. ಇಲ್ಲಿ ಒಂದು 90% ಕರ್ನಾಟಕ ಗಾಡಿ ಕಾಣಿಸುತ್ತೆ ಸ್ನೇಹಿತರೆ, 90% ಕರ್ನಾಟಕ ಗಾಡಿ. ಸೇಮ್ ನಮ್ಮ ಶಬರಿಮಲೆ ಹೋದಾಗ ಪಂಪ ಹೆಂಗಿದೆ, ಫಸ್ಟು ಪಂಪದಲ್ಲಿ ಸ್ನಾನ ಮಾಡ್ಕೊಂಡು ನಾವು ಮೆಟ್ಲೆತ್ತೀವಲ್ಲ ಮೇಲೆ, ಹಾಗೆ ಸೇಮ್ ಹಾಗೆ ಇದೆ. ಅದೇ ದೊಡ್ಡ ಕೆರೆ ಇದೆ ಎದುರುಗಡೆ. ಬರ್ಲಿ ಗೊತ್ತಾರೆ ಏನಾಗತ್ತೆ. ಜಾತ್ರೆ ಸ್ನೇಹಿತರೆ, ಜಾತ್ರೆ. ಸೇಮ್ ಪಂಪ ಥರನೇ ಇದೆ ಸ್ನೇಹಿತರೆ ನೋಡೋಕ್ಕೆ. ಸೇಮ್ ದಿಟ್ಟು ಪಂಪದಲ್ಲಿ ಸ್ನಾನ ಮಾಡಿಕೊಂಡು ಮೇಲೆ ಸ್ಟೆಪ್ ಹತ್ತೀವಿ. ಇಲ್ಲಿ ಸ್ವಲ್ಪ ಕಾಡು ಏರಿಯಾ, ಅದು ಕಾಡು ಏರಿಯಾನೇ. ಓಕೆ, ಈ ಪಂಪದಲ್ಲಿ ಬ್ರಿಡ್ಜ್ ಇಲ್ವಾ, ಹಾಗೆ ಇದೆ ನೋಡಿ.
ಸ್ವಲ್ಪ ನೀರು ಗಲೀಜಿದೆ. ಗಲೀಜು ಅಂದರೆ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಸ್ವಲ್ಪ ಗ್ರೀನ್ ಆಗಿದೆ ನೀರೆಲ್ಲ. ಅದೇ ಹೋದ ವಾರದಲ್ಲಿ ಇದೇ ಬ್ರಿಡ್ಜ್ ಮೇಲೆ ಒಂದು ಯಾರೋ ವೀಡಿಯೋ ಮಾಡಿ ಹಾಕಿದ್ದಾರೆ. ಬ್ರಿಡ್ಜಲ್ಲಿ ಮೂವ್ ಆಗ್ತಿರಲಿಲ್ಲ ಜನ, ಅಷ್ಟು ಕ್ರೌಡ್ ಇತ್ತು ಸ್ನೇಹಿತರೆ. ಇವತ್ತೇನು ಮೂವಿಂಗ್ ಆಗ್ತಿದೆ, ಅಷ್ಟೊಂದು ಕ್ರೌಡ್ನೆಸ್ ಏನಿಲ್ಲ. ನೋಡಿ ಸ್ನೇಹಿತರೆ ನದಿ. ಇಲ್ಲಿ ಮತ್ತೊಂದು ಏನು ವಿಶೇಷ ಅಂದರೆ ಸ್ನೇಹಿತರೆ, ಯಾರೂ ಶರ್ಟ್ ಹಾಕೋಂಗಿಲ್ಲ, ಚಪ್ಪಲಿ ಅಂತೂ ಹಾಕೋಂಗೇ ಇಲ್ಲ, ಶರ್ಟ್ ಹಾಕೋಂಗಿಲ್ಲ, ಬೇರೆ ಈ ಥರ ಬನಿಯನ್ಗಳು ಹಾಕೋಂಗಿಲ್ಲ. ಓನ್ಲಿ ಟವೆಲ್ ಮತ್ತು ಲುಂಗಿ ಪಂಚೆ ಉಟ್ಕೊಂಡೇ ಬರಬೇಕು ಸ್ನೇಹಿತರೆ. ಯಾರು ಬಟ್ಟೆ ಟೀ ಶರ್ಟು ಹಾಫ್ ಟೀ ಶರ್ಟ್ ಯಾವುದೂ ಹಾಕೋಂಗಿಲ್ಲ ಗಂಡಸರು. ನೋಡಿ ಸ್ನೇಹಿತರೆ, ಈಗ ಶಾರ್ಟ್ಕಟ್ ಒಂದು ದಾರಿ ಇದೆ ಸ್ನೇಹಿತರೆ, ಆ ದಾರಿ ಹುಡ್ಕೊಂಡು ಹೋಗಬೇಕು. ಆ ದಾರಿಯಲ್ಲಿ ಹೋದರೆ ಒಂದು ಹಾಫ್ ಆನ್ ಅವರಲ್ಲಿ ದರ್ಶನ ಆಗುತ್ತಂತೆ. ಆದರೆ ನೇರ ದಾರಿಯಲ್ಲಿ ಹೋದರೆ, ಎದುರುಗಡೆ ಗೇಟಿಂದ ಹೋದರೆ 8 ಅವರ್ ದರ್ಶನಕ್ಕೆ ಬೇಕಂತೆ ಸ್ನೇಹಿತರೆ. ಹಂಗಾಗಿ ಬ್ಯಾಕ್ ಗೇಟ್ ಈಗ ಹುಡುಕ್ತಿದ್ದೀವಿ ಸ್ನೇಹಿತರೆ. ಯಾರ ಹತ್ರ ಕೇಳಬೇಕು ಬ್ಯಾಕ್ ಗೇಟಿಗೆ ಯಾವ ಥರ ಹೋಗೋದಂತ. ಹಂಗಾಗಿ ಬ್ಯಾಕ್ ಗೇಟಲ್ಲಿ ಹೋದರೆ ಸ್ವಲ್ಪ ಜಲ್ದಿ ದರ್ಶನ ಆಗುತ್ತೆ ಅಂತ ಹೇಳ್ತಿದ್ರು. ನೋಡೋಣ, ಬ್ಯಾಕ್ ಗೇಟಲ್ಲಿ ಹೋಗ್ಬಿಡೋಣ ಸ್ನೇಹಿತರೆ. ಆಲ್ಮೋಸ್ಟ್ ಸ್ನೇಹಿತರೆ ಇಲ್ಲಿ ನಮ್ಮ ಕರ್ನಾಟಕದವರೇ ಕಾಣಿಸ್ತಾರೆ ಸ್ನೇಹಿತರೆ. ಎಲ್ಲೇ ಇರಿ ಸ್ನೇಹಿತರೆ, ನಾವು ಯಾವುದೇ ಒಂದು ಸ್ಟೇಟಿಗೆ ಹೋದರೂ ನಮ್ಮ ಕರ್ನಾಟಕ ಗಾಡಿಗಳೇ ಜಾಸ್ತಿ ಕಾಣಿಸುತ್ತೆ ಸ್ನೇಹಿತರೆ. ಯಾಕೆಂದರೆ ನಮ್ಮ ಕರ್ನಾಟಕ ಜನಗಳಿಗೆ ದೇವ್ರ ಭಕ್ತಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಹಂಗಾಗಿ ಎಲ್ಲೇ ಒಂದು ವಿಶೇಷ ಇದ್ದರೆ ಅದನ್ನು ಹುಡ್ಕೊಂಡು ಹೋಗಿ ನೋಡುವ ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ ನಮ್ಮ ಕರ್ನಾಟಕದ ಜನ. ಅವರಿಗೆ ಈಶ್ವರ ಪಾರ್ವತಿ ಅವರಿಗೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೋತೀನಿ ಸ್ನೇಹಿತರೆ ನಮ್ಮ ಕರ್ನಾಟಕ ಜನತೆಗೆ. ಇಲ್ಲಿ ನಾವು ಪಾರ್ಕಿಂಗ್ ಮಾಡಿದ ಜಾಗ ಎಲ್ಲ ಕಡೆಯೂ ಟಿ ಆಗಲಿ ನಾರ್ಮಲ್ ಕಾರ್ಗಳಾಗಲಿ ಬರೀ ರಿಜಿಸ್ಟ್ರೇಷನ್ ಗಾಡಿಗಳೇ ಕಾಣಿಸ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಒಂದು ರೂಮ್ ಅಂತೇಳಿದರೆ ಒಂದು ಶೆಡ್ ಟೈಪ್ ಇದೆ, ಅದರಲ್ಲಿ ಕೂಡ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ನೋಡಿ ಇಷ್ಟೊಂದು ಕ್ರೌಡ್ ಇದೆ ನೋಡಿ ಸ್ನೇಹಿತರೆ, ಮೂವೇ ಆಗ್ತಾ ಇರಲಿಲ್ಲ. ನೋಡಿ ಎಷ್ಟೊಂದು ಕ್ರೌಡ್ ಇದೆ, ಮೂವೇ ಆಗ್ತಾ ಇರಲಿಲ್ಲ. ನಾವು ಯಾವ ಕಡೆ ಹೋಗಬೇಕು, ಏನು ಬ್ಯಾಕ್ ಗೇಟ್ ಯಾವುದು ಎತ್ತ ಏನು ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ ಕೆಳಗಡೆ ಇಳಿತಿದ್ದೀವಿ ಸ್ನೇಹಿತರೆ. ತುಂಬ ಕ್ರೌಡ್ ಇದೆ, ತುಂಬ ಅಂದರೆ ತುಂಬಾ ಕ್ರೌಡ್ ಇದೆ. ಅದು ಬ್ಯಾಕ್ ಗೇಟ್ ಯಾವುದು ಫ್ರಂಟ್ ಗೇಟ್ ಯಾವುದು ಗೊತ್ತಾಗ್ತಿಲ್ಲ. ಇಳಿತಿದ್ವಿ, ಬನ್ನಿ. ತುಂಬ ಕ್ರೌಡ್ ಇದೆ ಸ್ನೇಹಿತರೆ. ಯಾವತ್ತು ದೇವ್ರ ದರ್ಶನ ಯಾವತ್ತು ಕಷ್ಟದಲ್ಲೇ ಮಾಡಬೇಕು ಸ್ನೇಹಿತರೆ. ನಾವು ಅಂದ್ಕೊಂಡಂಗೆ ಈಸಿಯಾಗಿರಬಾರ್ದು, ಯಾವುದು ಕಷ್ಟದಲ್ಲೇ ದರ್ಶನ ಮಾಡಬೇಕು ಸ್ನೇಹಿತರೆ. ನೋಡಿ ಅಲ್ಲಿ ನೀರು ಬೇರೆ ಇದೆ. ನೀರು ಬೇರೆ ಇದೆ ಸ್ನೇಹಿತರೆ, ನೀರಲ್ಲೇ ಹೋಗಬೇಕು. ನೋಡಿ ನೀರು. ಹೋಗೋಣ. ಕೊನೆಗೂ ದರ್ಶನ ಆಯಿತು ಸ್ನೇಹಿತರೆ. ಈಗ ಹೊರಡ್ತೀವಿ ಸ್ನೇಹಿತರೆ. ಎಲ್ಲರದ್ದು ದರ್ಶನ ಆಯಿತು, ನಮ್ಮವ್ರದ್ದು. ಈಗ ಹೊರಡ್ತೀವಿ ಸ್ನೇಹಿತರೆ. ಮುಂದೆ ಸಿಗ್ತೀನಿ ಇನ್ನೊಂದು ಟೆಂಪಲ್ ಹತ್ರ. ಸ್ನೇಹಿತರೆ ಕೊನೆಗೂ ದರ್ಶನ ಎಲ್ಲ ಚೆನ್ನಾಗಾಯಿತು ಸ್ನೇಹಿತರೆ. ಬ್ಯಾಕ್ ಗೇಟಲ್ಲಿ ತುಂಬ ನುಗ್ಗುಲಿತ್ತು, ಆದರೂ ಚೆನ್ನಾಗಿ ದರ್ಶನ ಆಯಿತು ಸ್ನೇಹಿತರೆ. ಅದನ್ನು ನಿಮಗೂ ತೋರ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ, ವಿಡಿಯೋ ಮುಖಾಂತರ. ಈಗ ದರ್ಶನ ಮುಗಿಸ್ಕೊಂಡು ಹೋಗ್ತಿದ್ವಿ ಸ್ನೇಹಿತರೆ.
ಅಲ್ಲಿ ದರ್ಶನ ಮುಗಿಸ್ಕೊಂಡು ಬರುವಾಗ ಒಂದು ಕಷಾಯ ಥರ ಏನೋ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದು ಅಲ್ಲಿದು ಪ್ರಸಾದನೋ ಏನೋ ಗೊತ್ತಿಲ್ಲ, ಚೆನ್ನಾಗಿತ್ತು ಕುಡಿಯೋಕ್ಕೆ. ಕಷಾಯ ಥರ ಕುಡ್ಕೊಂಡು ಈಗ ವಾಪಸ್ ಹೋಗ್ತಿದ್ವಿ ಸ್ನೇಹಿತರೆ. ಮುಂದಿನ ಪ್ರಯಾಣ ಯಾವ ಕಡೆ ಅಂತ ಇನ್ನೂ ಕನ್ಫರ್ಮ್ ಇಲ್ಲ. ಅಲ್ಲಿ ಯಾವುದೋ ಒಂದು ಇನ್ನೊಂದು ದೇವಸ್ಥಾನ ಇದೆ ಅಂತಿದ್ರು. ಅಲ್ಲಿ ಯಾವ ದೇವಸ್ಥಾನ ಅಂತ ನೋಡಿಕೊಂಡು ಅಲ್ಲಿಂದ ಡೈರೆಕ್ಟು ಬ್ಯಾಂಗ್ಳೂರು ಸ್ನೇಹಿತರೆ. ತುಂಬ ಕ್ರೌಡ್ ಇದೆ ಸ್ನೇಹಿತರೆ. ಇವತ್ತು ಹಿಂಗಿದೆ, ನಾಳೆ ಇನ್ನೂ ಸಖತ್ ಕ್ರೌಡ್ ಇರುತ್ತೆ ಸ್ನೇಹಿತರೆ. ನಾಳೆ ಇನ್ನೂ ಸಖತ್ ಕ್ರೌಡ್ ಇರುತ್ತೆ. ಇವತ್ತು ಇಷ್ಟೇ ಇದೆ, ನಾಳೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಅಂದರೆ ತುಂಬ ಕ್ರೌಡ್ ಇರುತ್ತೆ ಸ್ನೇಹಿತರೆ. ತುಂಬ ಕ್ರೌಡ್ ಇದೆ ಸ್ನೇಹಿತರೆ, ತುಂಬ ಕ್ರೌಡ್ ಇದೆ. ಲೈನಲ್ಲಿ ಬಸ್ ಬರ್ತಿದೆ ನೋಡಿ ಸ್ನೇಹಿತರೆ. ಇನ್ನು ಈ ವಾರ ಇಡೀ ಬರೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ, ತುಂಬ ಕ್ರೌಡ್ ಇದೆ. ನಿಮಗೆ ಅಲ್ಲಿ ದೇವಸ್ಥಾನ ಕೆಳಗಡೆ ಕೆರೆ ಇದೆ, ಅಲ್ಲಿ ಸ್ನಾನ ಮಾಡೋಕ್ಕೂ ಜಾಗ ಇಲ್ಲ ಸ್ನೇಹಿತರೆ, ಅಷ್ಟು ಕ್ರೌಡ್ ಇದೆ. ನೋಡಿ ಬಸ್ಗಳು ನೋಡಿ ಲೈನಲ್ಲಿ ಬರ್ತಾ ಇರೋದು, ಅಷ್ಟು ಕ್ರೌಡ್ ಇದೆ ನೋಡಿ. ಅಷ್ಟು ಜನಗಳನ್ನು ಮೇಂಟೈನ್ ಮಾಡೋಕ್ಕಾಗದೆ ಪೊಲೀಸು ದೊಡ್ಡದು ಗಾಡಿಯೇ ಬರ್ತಿದೆ ನೋಡಿ, ಪೊಲೀಸ್ ಗಾಡಿ ನೋಡಿ. ಅಷ್ಟು ನಾಗರಹೊಳೆ ಫಾರೆಸ್ಟ್ ಸ್ನೇಹಿತರೆ. ಅವತ್ತು ನಡೆದ ಇನ್ಸಿಡೆಂಟ್ ಗೊತ್ತಾ? ನಾಗರಹೊಳೆ ಫಾರೆಸ್ಟಲ್ಲಿ ಒಂದು ಕಾಡಾನೆ ಬಂದು ಅದನ್ನು ಕಂಟ್ರೋಲ್ ಮಾಡೋಕ್ಕಂತ ಅರ್ಜುನ್ ಕರ್ಕೊಂಡು ಬಂದರು. ಅರ್ಜುನ ಅಂತ ಆನೆ, ಅದನ್ನು ಸೋಲ್ಸೋಕ್ಕಂತ ಅರ್ಜುನ ಜೊತೆ ಫೈಟ್ ಮಾಡೋಕ್ಕೆ ಹೋಗಿ ಶೂಟ್ ಮಾಡಿ ಅರ್ಜುನಿಗೆ ಬಿತ್ತು. ಹಾಗಾಗಿ ಅರ್ಜುನ ಅಲ್ಲೇ ಸಾವಿಗೀಡ ಆಯಿತಾ. ಅದೇ ಸ್ಟ್ಯಾಚ್ಯೂನ ಇಲ್ಲಿ, ಅರ್ಜುನನ ಸ್ಟ್ಯಾಚ್ಯೂ ಇಲ್ಲಿ ನಾಗರಹೊಳೆಯಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಇದು ಪಾಪ ಕಾಡಾನೆಯನ್ನು ಕಂಟ್ರೋಲ್ ಮಾಡೋಕ್ಕಂತ ಅರ್ಜುನ ಕರ್ಕೊಂಡು ಹೋಗಿ ಅರ್ಜುನಿಗೆ ಶೂಟ್ ಮಾಡಿ ಕೊನೆಗೆ ಅರ್ಜುನಿಗೆ ಆ ಆನೆ ಜೊತೆ ಫೈಟ್ ಮಾಡೋಕ್ಕಾಗದೆ ಪಾಪ ಸಾವನ್ನಪ್ಪಿತ್ತು. ಅದ್ರ ನೆನಪಿಗೋಸ್ಕರ ಇವತ್ತು ಇಲ್ಲಿ ಸ್ಟ್ಯಾಚು ಮಾಡಿದ್ದಾರೆ ನಾಗರಹೊಳೆಯಲ್ಲಿ. ನೋಡಿ ಸ್ನೇಹಿತರೆ, ನನಗೂ ಗೊತ್ತಿರಲಿಲ್ಲ, ಒಬ್ರು ಹೇಳಿದ್ರು ಇಲ್ಲಿ ಹಿಂಗೆ ಈ ಥರ ಇದೆ ಅಂತ. ನೋಡಿ ಇದು ತುಂಬ ಫೇಮಸ್ ಆಗಿತ್ತು.